ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಮಹತ್ತರ ಜವಾಬ್ದಾರಿ ಮಾಧ್ಯಮ ಕ್ಷೇತ್ರದ್ದು ಎಂದು ಮಾಜಿ ಸಚಿವರಾದ ಪಿಜಿಆರ್ ಸಿಂಧ್ಯಾ ತಿಳಿಸಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿದ್ದ ಯುವ ಪತ್ರಕರ್ತ ಪಾವನ ರವಿಶಂಕರ್ ಸಂಪಾದಕತ್ವದ ಸಮರ್ಥ ಕರ್ನಾಟಕ ನೂತನ ದಿನಪತ್ರಿಕೆ ಲೋಕಾರ್ಪಣೆ ಸಂದರ್ಭದಲ್ಲಿ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಹಾಗೂ ದಿನಪತ್ರಿಕೆ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ದಿಕ್ಕು ತಪ್ಪುತ್ತಿರುವ ಸಮಾಜದ ಅಂಕುಡೊಂಕನ್ನು ಪತ್ತೆ ಮಾಡಿ ತಿದ್ದಿ ಆರೋಗ್ಯಕರ ಸಮಾಜವನ್ನು ಸೃಷ್ಟಿಸುವ ಪತ್ರಿಕೆಗಳು ಸಮಾಜಕ್ಕೆ ಪೂರಕವಾಗಿವೆ ಎಂಬುದರಲ್ಲಿ ಎರಡು ಮಾತಿಲ್ಲ ಎಂದರು. ಯುವ ಪತ್ರಕರ್ತ ಪಾವನ ರವಿಕಿರಣ್ ಸಂಪಾದಕತ್ವದಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವ ಸಮರ್ಥ ಕರ್ನಾಟಕ ದಿನಪತ್ರಿಕೆ ಸಮರ್ಥವಾಗಿ ನಿರ್ವಹಣೆ ಮಾಡಲಿ, ರಾಜ್ಯ ಮಟ್ಟದಲ್ಲಿ ಪತ್ರಿಕೆ ಗುರುತಿಸಿಕೊಳ್ಳಲಿ ಎಂದು ಶುಭ ಹಾರೈಸಿದರು. ಸಮರ್ಥ ಕರ್ನಾಟಕ ಲೋಕಾರ್ಪಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಗರಸಭಾ ಅಧ್ಯಕ್ಷ ಕೆ ಶೇಷಾದ್ರಿ, ಪತ್ರಿಕೆಗಳು ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗಬಾರದು, ಸತ್ಯವನ್ನು ಪತ್ತೆ ಮಾಡಿ ನ್ಯಾಯ ಒದಗಿಸಬೇಕೆಂದು ಪತ್ರಿಕೆಗಳ ಧರ್ಮದ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಹಿರಿಯ ಉಪಾಧ್ಯಕ್ಷರಾದ ಮತ್ತಿಕೆರೆ ಜಯರಾಮ್ ಹಾಗೂ ಹಲವಾರು ಮುಖಂಡರು ಮಾತನಾಡಿದರು. ವೇದಿಕೆ ಮೇಲೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ ವಿಭೂತಿಕೆರೆ ಶಿವಲಿಂಗಯ್ಯ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಡಿ ನಾಗೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್, ಮಾಜಿ ಶಾಸಕ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಕೆ ರಾಜು, ಮುಖಂಡಗಳಾದ ರೈಡ್ ನಾಗರಾಜು, ನರೇಂದ್ರ, ಲಕ್ಷ್ಮೀತ್, ಜನತಾ ನಾಗೇಶ್, ಸತ್ಕೆರೆ ಶಿವಲಿಂಗಪ್ಪ, ಎಂ ನಾಗೇಶ್, ನಂಜುಂಡರಾವ್ ಪಿಸ್ಸೆ, ರವಿಶಂಕರ್ ಹಾಗೂ ಹಲವಾರು ಮುಖಂಡರು ಹಾಜರಿದ್ದರು. ಸಮರ್ಥ ಕರ್ನಾಟಕ ಅಂತ ಜಿಲ್ಲೆಯಲ್ಲಿ ಒಂದು ಹೊಸ ಪತ್ರಿಕೆ ಇದೆ. ತುಂಬ ನಾನು ಸ್ನಾತಕೋತ್ತರ ಪದವೀಧರ, ಪತ್ರಿಕೋದ್ಯಮದಲ್ಲೇ ಸ್ನಾತಕೋತ್ತರ ಪದವೀಧರ ಅಂತ ಓದಿದ್ದೀನಿ. PG ಓದಬೇಕಾದ್ರೆ ನಾನು ನನ್ನದೇ ಆದಂತಹ ಪತ್ರಿಕೆನ ಹೊರತರಬೇಕು ಅನ್ನೋದು ನನ್ನ ತುಂಬಾ ದಿನದ ಕನಸು. ಆ ಕನಸನ್ನ ನನಸು ಮಾಡ್ಕೊಳ್ಳೋಕ್ಕೆ ಸತತ 10 ವರ್ಷ ತಗೊಂಡಿದ್ದೀನಿ. ಈ 10 ವರ್ಷದಲ್ಲಿ ಈಗ ನಮ್ಮ ಮಿಸಸ್ ಹೆಸರಲ್ಲಿ ಒಂದು ಪೇಪರ್ ಮಾಡಿದ್ದೀನಿ. ನಿಮ್ಮೆಲ್ಲರ ಹಾರೈಕೆ ಮತ್ತು ಪ್ರೋತ್ಸಾಹ ಇದೇ ರೀತಿ ಇದ್ದರೆ ಒಂದು ಜಿಲ್ಲೆಯಲ್ಲಿ ಒಂದು ವಿಭಿನ್ನ ಮಟ್ಟದ ಒಂದು ಪತ್ರಿಕೆ ತಗೊಂಡು ಹೋಗಬೇಕು ಅಂತಲೇ ಹೊಸ ಪತ್ರಿಕೆ ಪ್ರಾರಂಭ ಮಾಡಿದ್ದು. ನನ್ನ ಪ್ರೀತಿಗೆ ಹೋಗ್ಬಿಟ್ಟು ಎಲ್ಲರೂ ಮುಖ್ಯರೇ ಸಾಗಿದೆ, ಎಲ್ಲರೂ ಬಂದಿದ್ದೀರಾ, ನಿಮಗೆ ಅನಂತ ಧನ್ಯವಾದಗಳು ಅಂತ ಹೇಳ್ತಾ, ನಮ್ಮ ಅಧ್ಯಕ್ಷತೆಯನ್ನು ನನ್ನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ನಗರಸಭೆಯ ಅಧ್ಯಕ್ಷರಾದಂತಹ ಕೆ ಶೇಷಾದ್ರಿ ಶಶಿಯಣ್ಣ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಕೊಡ್ತಾರೆ.